Jai Shri Gurudev. Today we are going to study about what is organizing. Okay, in the previous classes I have already explained what is planning and different features of planning, importance of planning and limitations, steps, everything. Okay, today we are going to study about organizing. Before I start the chapter organizing, I would like to tell about functions of management that I have already told about in the previous classes. Okay, functions means we have to maintain the function while doing the business. It's nothing but a planning, organizing, staffing, directing and controlling. Planning I have already done in the previous classes. Today I am going to do the organizing. Okay, let's start the organizing. Organizing means is nothing but the relationship between people, work and resources so that the objectives of the organization is achieved. ಆರ್ಗನೈಸೇಷನ್ ಅಂತಂದ್ರೆ ಏನು? ಈಗ ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ವಿ, ಪ್ಲಾನಿಂಗ್ ಮಾಡಿದ್ವಿ. ಅಂದರೆ ಒಂದು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ನಲ್ಲಿ ಏನೆಲ್ಲ ನಾನು ಮಾಡಬೇಕು ಅಂತ ಮುಂಚಿತವಾಗಿ ಅಡ್ವಾನ್ಸ್ ಆಗಿ ನಾನು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಜಾರಿಗೆ ತರೋದು ಅಂದರೆ ಆ್ಯಕ್ಟಿವ್ ಮಾಡೋದು, ಅಂದರೆ ಇಂಪ್ಲಿಮೆಂಟ್ ಮಾಡೋದು, ಅಂದರೆ ಸ್ಟಾರ್ಟ್ ಮಾಡೋದು. ಓಕೆ, ಆ ಥರ ಸ್ಟಾರ್ಟ್ ಮಾಡುವಾಗ ಏನೆಲ್ಲ ಮಾಡಬೇಕು? ದ ರಿಲೇಷನ್ಶಿಪ್ ಬಿಟ್ವೀನ್ ಪೀಪಲ್, ವರ್ಕ್ ಆ್ಯಂಡ್ ರಿಸೋರ್ಸಸ್ ಅಂದರೆ ಮಾಡುವಂಥ ಸ್ಟಾಫ್, ಎಂಪ್ಲಾಯ್, ಕೆಲಸ, ಅದಾದ ನಂತರ ರಿಸೋರ್ಸಸ್, ಯಾವ ರಿಸೋರ್ಸಸ್ ಅಲ್ಲಿ ಯಾವ ವರ್ಕನ್ನು ಮಾಡ್ತಾರೆ. ಓಕೆ, ಇಟ್ಸ್ ನಥಿಂಗ್ ಬಟ್ ಸೊ ದಟ್ ದ ಆಬ್ಜೆಕ್ಟಿವ್ ಅಂದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಟಾರ್ಗೆಟ್ ಆರ್ ಗೋಲ್. ನಾವು ಗೋಲನ್ನು ರೀಚ್ ಮಾಡಬೇಕು ಅಂತ ಏನಂತ ನಾವು ಆಲ್ರೆಡಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದಾಗೆ ಆಬ್ಜೆಕ್ಟಿವ್ಸ್ ಅಂದರೆ ಏನು ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ. ಓಕೆ, ಆಬ್ಜೆಕ್ಟಿವ್ಸ್ ಇಸ್ ನಥಿಂಗ್ ಬಟ್ ಎ ಗೋಲ್ ಅಥವಾ ಟಾರ್ಗೆಟ್, ವಾಟ್ ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಇನ್ ದ ಪ್ಲಾನ್. ಆಲ್ರೈಟ್, so the relationship between people, work and resources so that the objective means target or goal of the organization is achieved. Whatever the plan you have planned in a previous classes, already I have explained in the previous classes, the plan should be applied or implement to the business while between the people and work and resources, three of them merge together and they are going to reach the objective is nothing but a target of the organization to be achieved. ನಾನು ಬಿಸ್ನೆಸ್ ಅಚೀವ್ ಮಾಡಬೇಕು, ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ನಾನು ರೀಚ್ ಆಗಬೇಕು ಅಂತಂದರೆ ಐ ಹ್ಯಾವ್ ಟು ಬಿ successful while doing the people, work, resources and objectives to be achieved in the organization. So this is the meaning of the organization. Planning ಅಲ್ಲಿ ಏನು ನಾನು ಪ್ಲಾನ್ ಮಾಡಿದೆ, ಆ ಮಾಡಿರುವಂಥ ಪ್ಲಾನನ್ನು ನಾನು ಬಿಸ್ನೆಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡುವಂಥದ್ದು ಅದಕ್ಕೆ ನಾವು ಆರ್ಗನೈಸೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಆರ್ಗನೈಸೇಷನ್ ಅಂದರೆ ಇಲ್ಲ, ಆರ್ಗನೈಸಿಂಗ್ ಅಂದರೆ ಏನು? ಏನನ್ನು ನಾವು ಪ್ಲಾನ್ ಮಾಡಿರ್ತೀವಿ ಅದನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಆರ್ಗನೈಸ್ ಮಾಡುವಾಗ ಯಾರೆಲ್ಲ ಸೇರ್ತಾರೆ? ಪೀಪಲ್, ವರ್ಕ್ ಆ್ಯಂಡ್ ರಿಸೋರ್ಸಸ್, ಫ್ರೀ ಮರ್ಜ್ ಆಗಿದ ನಂತರ ಸಿಗೋದೆ ಗೋಲ್ ಮೀನ್ಸ್ ಆಬ್ಜೆಕ್ಟಿವ್ಸ್. ಆವಾಗ ಗೋಲ್ ರೀಚ್ ಆಗುವಾಗ ನಾವು ಏನಂತ ಕರಿತೀವಿ? ಆರ್ಗನೈಸೇಷನ್ ಈಸ್ ಅಚೀವ್ಡ್. Okay, so this is the meaning of organizing. Let's go for the another topic is nothing but steps in the process of organizing. ಆರ್ಗನೈಸಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ತೀವಿ. ಏನು ಪ್ಲಾನ್ ಮಾಡಿದ್ವಿ ಅದನ್ನ ನಾವು ಮಾಡಿದ್ವಿ, ಈಗ ಆರ್ಗನೈಸಿಂಗ್ ಅಂತ ನಾವು ಕರಿತೀವಿ. ಸರಿ, ಆರ್ಗನೈಸಿಂಗ್ ಮಾಡಿ ಆಯಿತು. ಆ ಆರ್ಗನೈಸಿಂಗ್ ಮಾಡುವಾಗ ಯಾವ ಯಾವ ಹಂತಗಳನ್ನು ನಾವು ಒನ್ ಬೈ ಒನ್ ತೊಗೊಂಡು ಹೋಗ್ತೀವಿ? ಸ್ಟೆಪ್ಸ್ ಇನ್ ದ ಆರ್ಗನೈಸಿಂಗ್. ಆ ಥರ ಸ್ಟೆಪ್ಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಎ ಪ್ರೋಸೆಸ್. ಈಗ ನಾವು ಫಸ್ಟ್ ಹೋಗಿದ ಕೂಡಲೇ ಫಸ್ಟ್ ಈ ಡಿಪಾರ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಬೇಕು, ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಇನ್ನೊಂದು ಡಿಪಾರ್ಟ್ಮೆಂಟಿಂದ ಸ್ಟಾರ್ಟ್ ಮಾಡಬೇಕು, ಇಟ್ಸ್ ನಥಿಂಗ್ ಬಟ್ ಎ ಸೆಕೆಂಡ್ ಸ್ಟೆಪ್, ಲೈಕ್ ದಟ್. ಓಕೆ, ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡಬೇಕು? ಐಡೆಂಟಿಫಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ವರ್ಕ್. ಐಡೆಂಟಿಫೈ ಮಾಡ್ತೀವಿ ಏನನ್ನ? ಕೆಲಸವನ್ನು. ಡಿವೈಡ್ ಮಾಡ್ತೀವಿ ಏನನ್ನ? ಕೆಲಸವನ್ನು. ಆ ಒಂದು ವರ್ಕನ್ನು ನಾವು ಐಡೆಂಟಿಫೈ ಮಾಡ್ತೀವಿ, ಅಲ್ಲಿ ಯಾವ ವರ್ಕ್ ನಡಿಬೇಕು. ಓಕೆ, ಆ ವರ್ಕ್ನ ನಾವು ಐಡೆಂಟಿಫೈ ಮಾಡಿದ ನಂತರ ಆ ವರ್ಕನ್ನು ಇಂಡಿವಿಜುವಲ್ ಪೀಪಲ್ಸ್ಗೆ ನಾನು ಡಿವೈಡ್ ಮಾಡ್ತೀನಿ. ನನಗೆ ಫಿನಾನ್ಸ್ ಆಗಬೇಕು, ಮಾರ್ಕೆಟಿಂಗ್ ಆಗಬೇಕು, ಅಡ್ವರ್ಟೈಸಿಂಗ್ ಆಗಬೇಕು, ಸೇಲ್ಸ್ ಆಗಬೇಕು, ಪರ್ಚೇಸ್ ಆಗಬೇಕು, ಲಾಟ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ ಆರ್ ದೇರ್ ಇನ್ ದ ಆರ್ಗನೈಸೇಷನ್, ಇಸ್ ಇಟ್? ಸೊ ಆ ಥರ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ಐ ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ಐ ಶುಡ್ ಮೇಕ್ ಶ್ಯೂರ್ ದಟ್ ಶುಡ್ ಎವ್ರಿ ಪರ್ಸನ್ ಹ್ಯಾವ್ ಟು ವರ್ಕ್ ಇನ್ ಎ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸನ್ನು ನಾನು ಡಿವೈಡ್ ಮಾಡಬೇಕು. ಏನನ್ನ? ವರ್ಕನ್ನು ಐಡೆಂಟಿಫೈ ಮಾಡಿ ಆ್ಯಂಡ್ ಡಿವೈಡ್ ಮಾಡಿ ಆ ವರ್ಕನ್ನು ಡಿವಿಷನ್ ಆಫ್ ವರ್ಕ್, ಆ ವರ್ಕನ್ನು ನಾನು ಡಿವೈಡ್ ಮಾಡಿದ ನಂತರ ಎಂಪ್ಲಾಯೀಸನ್ನು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಹಾಕುವಂಥದ್ದು. ಸೊ ಆ ಥರ ಇರೋದಕ್ಕೆ ನಾವು ಕರೆಯೋದು ಐಡೆಂಟಿಫಿಕೇಶನ್ ಆ್ಯಂಡ್ ಡಿವಿಷನ್ ಆಫ್ ವರ್ಕ್ ಅಂತ. ಓಕೆ, ಸೊ ಇದು ಮೊದಲನೇ ಸ್ಟೆಪ್ಸ್ ಯಾವುದರಲ್ಲಿ? ಆರ್ಗನೈಸಿಂಗ್ನಲ್ಲಿ ಬರುವಂಥದ್ದು ಇದು ಮೊದಲನೇ ಸ್ಟೆಪ್. ಲೆಟ್ಸ್ ಗೋ ಫಾರ್ ದ ಸೆಕೆಂಡ್ ಸ್ಟೆಪ್ ಈಸ್ ನಥಿಂಗ್ ಬಟ್ ಎ ಡಿಪಾರ್ಟ್ಮೆಂಟಲೈಸೇಷನ್. ವಾಟ್ ಈಸ್ ಡಿಪಾರ್ಟ್ಮೆಂಟಲೈಸೇಷನ್?
ಅಂದ್ರೆ ಈಗ ನೀನು ಯಾವ ಒಂದು ಕೆಲಸದಲ್ಲಿ ನೀನು ಸ್ಪೆಷಲೈಸ್ಡ್ ಆಗಿರ್ತೀಯ. Which work you are very specialized in? Which work? In computer, in marketing, in advertising, or in a sales? Which department you are very much successful in? A which department? We have to identify it. That's why I told in a first point, identification and division of work. I have already identified the work and which one is suitable for you to do the work in the organization, isn't it? So ಆ ಥರ ಮಾಡುವಾಗ ಈಗ for example I am very good in a computer. Okay, I am going to the computer section. I am very good in a finance. I am going to the finance department. I am very good in advertising. I am going to the advertising department. I am very good in a sales. I am going to the sales department. Whatever the specialized you have, the worker is specialized in which department, in that department you should work, because time is very precious for the business organization, isn't it? So ಆ ಥರ time precious ಆಗುವಾಗ ನಾವು ನಮ್ಮದೇ ಆದ ಒಂದು ಟೈಮನ್ನು ನಾವು ಹಾಳು ಮಾಡ್ಕೊಳ್ಬಾರ್ದು. ಇನ್ ಟೈಮ್ ಮುಗಿಸ್ಬೇಕು ಅಂದರೆ ಯಾವ ಪರ್ಸನ್ ಯಾವ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲೈಸ್ಡ್ ಆಗಿರ್ತಾನೆ ಆ ಡಿಪಾರ್ಟ್ಮೆಂಟ್ಗೆ ಅವ್ನು ಹೋದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಹೇಳ್ಕೊಡ್ತಾ ಇರೋದು ಬೇಡ, ಯಾಕಂದರೆ ಆಟೋಮೆಟಿಕ್ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಸಣ್ಣ ಪುಟ್ಟದೇನಾದ್ರು ಇದ್ದರೆ ನಾವು ಅಲ್ಲಿ ತಿಳಿಸ್ಕೊಂಡು ಕೆಲಸವನ್ನು ಮಾಡ್ಬೋದು. ಸೊ ಹೊಸದಾಗಿ ಏನು ಗೊತ್ತಿಲ್ಲದಲೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿನ ಆಲ್ರೆಡಿ ಗೊತ್ತಿರೋರನ್ನ ಆ ಡಿಪಾರ್ಟ್ಮೆಂಟಿಗೆ ಹಾಕೋದು, ಇಂಡಿವಿಜುವಲ್ ಆಗಿ ಐಡೆಂಟಿಫೈ ಮಾಡಿ ವರ್ಕನ್ನು ಡಿವೈಡ್ ಮಾಡಿದ್ರೆ ಇಸ್ ವೆರಿ ಗುಡ್ ಥಿಂಗ್ in the organization, isn't it? Let's go for the third topic. Is nothing but an assignment of duties. Assignment. What do you mean by assignment? Assignments antandrenu, okay, we are already teaching in online classes. We are already given you for the questions to give the assignment back, isn't it? So ಆ ಥರ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ, ನಾವು ಕೊಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಮಾಡಿ ನಮಗೆ ಸೆಂಡ್ ಮಾಡ್ತೀರಾ. ಓಕೆ, ಅದು ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್, ಲೋವರ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇನ್ ಅ ಪ್ರೀವಿಯಸ್ ಕ್ಲಾಸಸ್, isn't it? So ಆ ಥರ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆರ್ ಆಲ್ರೆಡಿ ಡಿಸೈಡೆಡ್ ವಾಟ್ ಟು ಡೂ and what to plan and what to organize in the organization, isn't it? So in that case, whatever the activities they are given to the subordinates, that is called is nothing but a assignment of duties. Whatever the assignment to do the work inside the organization, that is called assignments. Whatever the work the top level management are given to middle or lower level peoples, that is called assignment of duty. Whatever the duty you are going to do in exact different individual departments. ಆಗಲೇ ನಾನು ಹೇಳ್ದಂಗೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ಆ ವರ್ಕ್ ಮಾಡಬೇಕು ಅಂತ. ಆ ವರ್ಕ್ ಈಗ ಒಂದು ವರ್ಕ್ ಫಿನಾನ್ಸ್ಗೆ ಕೊಟ್ಟಿದ್ದಾರೆ, ಇನ್ನೊಂದು ವರ್ಕ್ ಅಡ್ವರ್ಟೈಸಿಂಗ್ ಮಾಡಿ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಸೇಲ್ಸ್ ಪ್ರಮೋಷನ್ ಚೆನ್ನಾಗಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ಮಾಡ್ತಿರೋದಕ್ಕೆ ಟು ರೀಚ್ ದ ಗೋಲ್, ಟು ರೀಚ್ ದ ಟಾರ್ಗೆಟ್, ಟು ಬೆಟರ್ ಡೂ ದ ಆಬ್ಜೆಕ್ಟಿವ್ಸ್ ಆಫ್ ದ ಆರ್ಗನೈಸೇಷನ್. ಅದಕ್ಕೆ ನಾವು ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಅಂತ, ನಮಗೆ ಯಾವ ಡ್ಯೂಟೀಸ್ ದೇ ಆರ್ ಗೋಯಿಂಗ್ ಟು ಗಿವ್ ಅಸ್ ಟು ಡೂ ಎಕ್ಸಾಕ್ಟ್ಲಿ ಇನ್ ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಇಸ್ ನಥಿಂಗ್ ಬಟ್ ಅಸೈನ್ಮೆಂಟ್ಸ್. Let's go for the last step of this organization. Steps of organization is nothing but establishing reporting relationship. So ಕೆಲಸವನ್ನು ಐಡೆಂಟಿಫೈ ಮಾಡಿ ಆಯಿತು, ಆಯಿತಾ, ವರ್ಕ್ ಡಿವೈಡ್ ಮಾಡಿ ಆಯಿತು. ನೆಕ್ಸ್ಟು ಆ ವರ್ಕ್ ಡಿವೈಡ್ ಮಾಡಿದ ನಂತರ ಯಾವ ಯಾವ ಡಿಪಾರ್ಟ್ಮೆಂಟ್ಸ್ಗೆ ಯಾವ ಸ್ಪೆಷಲೈಸ್ಡ್ ಆಗಿರೋ ಪರ್ಸನ್ಸ್ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ಸೇರ್ತಾರೆ. ಇಟ್ಸ್ ನಥಿಂಗ್ ಬಟ್ ಡಿಪಾರ್ಟ್ಮೆಂಟಲೈಸೇಷನ್. ನೆಕ್ಸ್ಟ್ ಏನು ಕೇಳಿರೋದು, ಕೊಟ್ಟಿರುವಂಥ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ನೀವು ಡ್ಯೂಟೀಸನ್ನು ಮಾಡ್ತೀರಾ. ಅಸೈನ್ಮೆಂಟ್ ಆಫ್ ಡ್ಯೂಟೀಸ್ ಇನ್ ದ ಆರ್ಗನೈಸೇಷನ್. ವಾಟ್ ಹೂ ಹ್ಯಾವ್ ಗಿವನ್ ದ ಡ್ಯೂಟೀಸ್? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ವಾಟ್ ಎವರ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಆಲ್ರೆಡಿ ಡಿಸೈಡೆಡ್ ಟು ಡೂ ಆರ್ ಪ್ಲಾನ್ ಟು ಡೂ ಇನ್ಸೈಡ್ ದ ಬಿಸ್ನೆಸ್ ಇಸ್ ನಥಿಂಗ್ ಬಟ್ ಅಸೈನ್ಮೆಂಟ್ ಆಫ್ duties. Okay, after assignment of the duties, later what you have assigned already, what you have assigned, you should make sure that whatever the work you have done in the organization, it is correct or not. If you want to make this correct or not, a rectification or evaluation, you should show the higher authority whatever the work you have done inside the organization. Whatever the work means, establishing, reporting the relationship, whatever who are there in a supervisor. For example, supervisor. Different departments have their different supervisors, isn't it? So whatever the work you have already done, you should make sure that work is completed or work is perfect. Is there any mistakes? You have to give the daily transaction or daily report to your higher authority. Okay, that's why I used to say establishing reporting relationship. Whatever the work you have done inside the business, whatever the work you have already done inside the department, you have to make sure that the work is going good, it is well and good, it is perfect or not. You have to report each and everything to your higher authority. Okay, that's why this is the different
steps, whatever the steps you have taken or you have done already inside the organization. Whatever the plan you plan, which plan, ಯಾವ ಪ್ಲಾನ್ ನೀವು ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ, ಬಿಸ್ನೆಸ್ ಅನ್ನ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ, ಆ ಪ್ಲಾನ್ ಅನ್ನ ಆರ್ಗನೈಸ್ ಮಾಡೋದೇ ಸೆಕೆಂಡ್ ಬರೋದು, ಎರಡನೇ ಹಂತ. ಆ ಆರ್ಗನೈಸ್ ಮಾಡಬೇಕಾದ್ರೆ ಯಾರೆಲ್ಲ ಆ ಒಂದು ಆರ್ಗನೈಸೇಷನ್ ಅಲ್ಲಿ ಸೇರ್ಕೊಳ್ಬೇಕು? ಪೀಪಲ್, ವರ್ಕ್, ರಿಸೋರ್ಸಸ್. ಅವ್ರು ಸೇರಿದ ನಂತರನೇ ಸಿಗೋದು ಆಬ್ಜೆಕ್ಟಿವ್ಸ್. ಏನು? ಗೋಲ್. ಅಂದ್ರೆ ಎಲ್ಲ ಸೇರ್ಕೊಂಡು ಮಾಡುವಂತ ಕೆಲಸದಲ್ಲಿ ನಮ್ಮ ಒಂದು ಗೋಲಿನ ಟಾರ್ಗೆಟ್ ಸೆಟಲ್ ಆಗಿದೆ. ಓಕೆ, ಆ ಒಂದು ಆಬ್ಜೆಕ್ಟ್ ಆಗಿ ನಂತರನೇ ನಾವೇನಾಗುತ್ತೆ, ನಮ್ಮ ಆರ್ಗನೈಸೇಷನ್ ಅಚೀವ್ ಆಗುತ್ತೆ. ಅದು ಅಚೀವ್ ಆಗುವಾಗ ಅದರಲ್ಲಿ ಏನೆಲ್ಲ ಹಂತಗಳು ಮಾಡಿದ್ರೂ ಅದು ಅಚೀವ್ ಆಗುವಂತ ಇರೋದೇ ಸ್ಟೆಪ್ಸ್. ಓಕೆ, ಆ ಸ್ಟೆಪ್ಸ್ ನಲ್ಲಿ ಮೊದಲು ಯಾವ ಕೆಲಸ, ಯಾವ ಡಿಪಾರ್ಟ್ಮೆಂಟ್ ಅನ್ನ ಡಿವೈಡ್ ಮಾಡಬೇಕು, ಆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಒಂದು ಪರ್ಸನ್ ಅನ್ನ ನೀವು ಹಾಕಬೇಕು, ಸ್ಪೆಷಲೈಸ್ಡ್ ಪರ್ಸನ್ ಅನ್ನ ಹಾಕಬೇಕು. ನೆಕ್ಸ್ಟ್ ಹಾಕಿರೋ ಪರ್ಸನ್ ಇಂದ ಯಾವ ತರ ಕೆಲಸ ತೆಗಿಬೇಕು, ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಡ್ಯೂಟೀಸ್ ಆದ ನಂತರ ಆ ಡ್ಯೂಟೀಸ್ ಕರೆಕ್ಟ್ ಇದೆಯಾ ಇಲ್ವಾ, ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾ, ರೆಕ್ಟಿಫಿಕೇಶನ್ ಆಗಬೇಕಾ ಬೇಡವಾ ಅಂತ ಚೆಕ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಶೋ ಯೋರ್ ರಿಪೋರ್ಟ್, ಡೈಲಿ ರಿಪೋರ್ಟ್ ಟು ಯೋರ್ ಹೈಯರ್ ಅಥಾರಿಟೀಸ್. ನಥಿಂಗ್ ಬಟ್ ಎಸ್ಟಾಬ್ಲಿಷಿಂಗ್, ರಿಪೋರ್ಟಿಂಗ್ ದ ರಿಲೇಶನ್ಶಿಪ್. ಓಕೆ, ಸೊ these are the meaning and steps that we have already done in the today's class. Okay, in next topic I'm going to tell you about another step or another process in a next class. Okay, thank you.